ರೀ ಹೇಳೆ. ಅದೇ ರೀ, ನನ್ನ ತಮ್ಮ ರಾಜೇಂದ್ರನ ಮಗಳನ್ನ ತಂದ್ಕೊಬೇಕು ಅಂತ ಹೇಳಿದ್ನಲ್ಲ. ಹ್ಞೂ ಹೇಳಿದ್ದೆ. ಓ, ಅಮ್ಮವರು ಚಿಕ್ಕ ಯಜಮಾನ್ರು ಮದುವೆ ಬಗ್ಗೆ ಮಾತಾಡ್ತಾ ಇರಬೇಕು ದೊಡ್ಡ ಯಜಮಾನ್ರ ಜೊತೆ. ಯಾವಾಗ ಬರ್ತೀರಾ ಮನೆಗೆ ಅಂತ ಫೋನ್ ಮಾಡಿದ್ದ. ಇವತ್ತು ಸಂಜೆ ಹೋಗೋಣ ಅಂದ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ ರೀ? ನೀನು ಅಂದ್ಕೊಂಡ್ಮೇಲೆ ಮುಗೀತು, ನಂದೇನಿದೆ. ನೀವೊಬ್ರು ಏನಾದ್ರು ಕೇಳಿದ್ರೆ ನಂದೇನಿದೆ ಅಂತೀರ ಎಲ್ಲದಕ್ಕೂ. ನನ್ನ ಅಭಿಪ್ರಾಯಕ್ಕೆ ನಿನ್ನ ಹತ್ರ ಏನು ಬೆಲೆ ಇದೆ? ನೀನು ಹೇಳಿದ್ದೆ ತಾನೇ ನಡಿಬೇಕು, ನಡ್ಸು. ಏನಾದ್ರು ಕೇಳಕ್ಕೆ ಬಂದರೆ ಮಾತಿಗೆ ಮುಂಚೆ ಇದೊಂದು ಹೇಳ್ಬಿಡ್ತೀರಾ? ಆಯಿತು ಬಿಡಿ, ಇವತ್ತು ಸಂಜೆಗೆ ಹೋಗೋಣ. ನಿಮ್ಮ ಮಗಂಗೆ ಹೇಳಿ, ಫೋನ್ ಮಾಡಿ ಎಲ್ಲಿದ್ದಾನೆ ಅವನು ಅಂತ ಕೇಳಿ. ಅವನು ನಿನ್ನ ಮಗ ಕಣಿ, ನಾನು ಕೇಳಿದ್ರೆ ಅಷ್ಟು ಸುಲಭಕ್ಕೆ ಹೇಳ್ಬಿಡ್ತಾನಾ? ಯಾಕೆ ನನಗೆ ಮಾತ್ರ ಮಗ ಏನ್ರಿ, ನಿಮಗೆ ಮಗ ಅಲ್ವೇನ್ರಿ? ಅವ್ನು ನನ್ನ ಮಗ ಅನ್ನೋ ಥರ ಯಾವತ್ತು ನಡ್ಕೊಂಡಿದ್ದಾನೆ? ನೀನು ಯಾವತ್ತು ಅವನ್ನ ನನ್ನ ಹತ್ರ ಬಿಟ್ಟಿದ್ಯಾ ಹೇಳು? ಓ, ಏನು ನಾನು ಅವನ್ನ ಹಿಡಿದು ಕಟ್ಟಾಕೊಂಡಿರ್ತೀನಿ ಮೂರತ್ತು ನೋಡಿ. ಏನು ಹೇಳ್ತೀರಾ? ಓ, ಇವತ್ತು ಸಂಜೆ ಚಿಕ್ಕ ಯಜಮಾನ್ರಿಗೆ ಏನು ನೋಡೋಕೆ ಹೋಗ್ತಾ ಇದ್ದಾರಾ? ಈ ಮನೆಗೆ ಬರೋ ಸೊಸೆ ಹೆಂಗಿರ್ತಾಳೋ ಏನೋ, ನಾನು ನೋಡ್ಬೇಕಲ್ಲ. ಇರು, ಅಮ್ಮವ್ರನ್ನ ಕೇಳ್ತೀನಿ. ಅಮ್ಮವ್ರೆ, ಅದು ಅಮ್ಮವ್ರೆ, ರಾತ್ರಿಗೆ ಅಡುಗೆ ಏನು ಮಾಡಲಿ ಅಂತ ಕೇಳೋಣ ಅಂತ ಬಂದೆ. ಅಡುಗೆ ಏನು ಮಾಡಬೇಡ್ವೆ, ಸಂಜೆ ಅನಿಷ್ಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ ನನ್ನ ತಮ್ಮನ ಮನೆಗೆ. ಓ ಹೌದಾ ಅಮ್ಮವ್ರೆ, ಚಿಕ್ಕ ಯಜಮಾನ್ರಿಗೆ ಮದುವೆ ಮಾಡ್ತೀರಾ? ಅದೇನೇ ಹಂಗೆ ಕೇಳ್ತೀಯಾ? ನಾವು ನಿನ್ಗೆ ಯಾವತ್ತಾರು ಹೇಳಿದ್ವಾ ನನ್ನ ಮಗನ ನಾನು ಮದುವೆ ಮಾಡಲ್ಲ ಅಂತ? ಅಯ್ಯೋ ಹಂಗಲ್ಲ ಅಮ್ಮವ್ರೆ, ನಾನು ಕೇಳಿದ್ದು. ಹಂಗಲ್ಲ ಅಂದರೆ ಇನ್ನಂಗೆ ನೀನು ಕೇಳಿದ ಅರ್ಥ? ಓ ತಪ್ಪಾಯಿತು ಅಮ್ಮವ್ರೆ, ನಾನು ಕೇಳಿದ್ದ ಅರ್ಥನ ನೀವು ಹಂಗೆ ತಿಳ್ಕೊತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಹೋಗು, ಅದೇನು ಕೆಲಸನೋ ನೋಡೋಗು. ಸಂಜೆ ಅಡುಗೆ ಏನು ಮಾಡಬೇಡ, ನಾವು ಅನಿಷ್ಗೆ ಏನು ನೋಡೋಕೆ ಹೋಗ್ತಾ ಇದ್ದೀವಿ, ನೀನು ಬಾ ಜೊತೆಗೆ. ಹಾಂ, ನನ್ನ ಕರ್ಕೊಂಡು ಹೋಗ್ತೀರಾ ಅಮ್ಮವ್ರೆ? ಹ್ಞೂ, ಇನ್ನು ನೀನೊಬ್ಳನ್ನೇ ಮನೇಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀನ. ನಿನ್ಗೊಬ್ಳಿಗೆ ಅಡುಗೆ ಮಾಡಿಕೊಂಡು ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತೀಯ. ಅಲ್ಲೇ ಬಂದು ಏನಾದ್ರು ತಿನ್ನುವಂತೆ ಬಾ. ಥೂ, ಏನೂ ಗತಿ ಇಲ್ದವ್ರ ಥರ ಆಡ್ತಾರೆ. ಹಾಂ, ಏನಂದೆ? ಹಾಂ, ಏನಿಲ್ಲ ಅಮ್ಮವ್ರೆ, ಆಯಿತು ಅಂದೆ. ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಕೆಲಸ ಮಾಡೋಗು. ಅದೆಷ್ಟೊತ್ರಿ ಕೈಯಲ್ಲಿ ಕಾಫಿ ಹಿಡ್ಕೊಂಡು ಬೇಗ ಕುಡ್ದು ಹೇಳಿ ಅನಿಷ್ಗೆ ಫೋನ್ ಮಾಡಿ ಬೇಗ ಬಾ ಅಂತ ಹೇಳ್ರಿ. ಅಯ್ಯ, ಯಾರ್ದೋ ಮೇಲಿನ ಕೋಪನ ನನ್ನ ಮೇಲೆ ಯಾಕೆ ಆಗ್ತೀಯಾ? ಮಾಡ್ತೀನಿರು. ಈ ಮನೇಲಿ ನಿಮ್ಮದೇ ಕಾಫಿನೂ ಕುಡಿಯೋಂಗಿಲ್ಲ, ಅದೇನು ಕರ್ಮನೋ. ಏನ್ರಿ ಅದು ಹಂಗೆ ಒಣಗ್ತಾ ಇದ್ದೀರಾ? ಅದೇನು ಜೋರಾಗಿ ಹೇಳಿ. ಏನಿಲ್ಲ ಕಣೆ, ಅನೀಶ್ಗೆ ಫೋನ್ ಮಾಡ್ತೀನಿ ಅಂದೆ ಅಷ್ಟೇ, ನಾನೇನು ಗುಣಗ್ತಾ ಇದ್ದೀನಿ. ಇವಳು ಬೇರೆ ಏನೋ ಹೊಡೆದಾಕದಲ್ಲಪ್ಪ ದೇವ್ರೆ. ನಿರ್ಮಲಾ, ನಿರ್ಮಲಾ, ಏನೇ ಅದು? ಅಮ್ಮವ್ರೆ, ಗ್ಲಾಸ್ ಬಿದ್ದು ದೊಡ್ಡೋಯ್ತು. ಹಾಂ, ಏನೋ ಗ್ಲಾಸ್ ಬಿದ್ದು ದೊಡ್ಡೋಯ್ತಾ? ನಿಂದು ಅತಿ ಆಯಿತು, ಬರ್ತೀನಿ ಇರು, ನಿನಗೆ ಮಾಡ್ತೀನಿ. ಅಯ್ಯಯ್ಯೋ, ಗ್ಲಾಸ್ ಬೇರೆ ಹೊಡೆದೋಯ್ತಲ್ಲಪ್ಪ. ಇನ್ನು ಅಮ್ಮವ್ರು ಬಂದರೆ ಮುಗೀತು ಇವತ್ತು ನನ್ನ ಕತೆ. ಏನೇ ಅದು ಹಂಗೆ ಸೌಂಡ್ ಬಂತಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಬಂದಿರೋದು ನಿನಗೆ? ಕಾಫಿ ಕಪ್ ಹೊಡೆದಾಕ್ಬಿಟ್ಟಲೆ. ಅಮ್ಮವ್ರೆ, ಅದು ಅದು ಕೈ ಕೈ ಜಾರಿ ಬಿದ್ದೋಯ್ತು ಅಮ್ಮವ್ರೆ. ಮಾಡೋ ಕೆಲಸ ನೆಟ್ಟಿಗೆ ಮಾಡು ಅಂದರೆ ಮಾಡಲ್ಲ. ಪ್ರಜ್ಞೆ ಎಲ್ಲಿಟ್ಕೊಂಡು ಕೆಲಸ ಮಾಡ್ತಿದ್ಯಾ ನೀನು? ಯಾವಾಗಲೂ ಇದೇ ಆಯಿತು ನಿಂದು, ಹಿಂಗೆ ಮಾಡ್ತಾ ಇರೋ, ನಿನ್ನ ಕೆಲಸದಿಂದ ಬಿಡಿಸ್ತೀನಿ. ಇಲ್ಲ ಅಮ್ಮವ್ರೆ, ತಪ್ಪಾಯಿತು, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ. ಇನ್ನೊಂದ್ಸಲ ನೀನು ಹಿಂಗೆ ಮಾಡಬಾರ್ದು ಅಂತಲೇ ನಿನ್ನ ಸಂಬಳದಲ್ಲಿ ಈ ಸಲ ಕಟ್ ಮಾಡ್ತೀನಿ ಮಗು ಹೊಡೆದಾಕಿದ್ದಕ್ಕೆ. ಅಮ್ಮವ್ರೆ, ಅದು ಅದು ಏನೇ ಅದು 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 ಇಲ್ಲ ಇದು ಇಲ್ಲ. ನೀನು ಇನ್ನೊಂದ್ಸಲ ಕೆಲಸ ಮಾಡಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾಡಬೇಕು. ಈ ಸಲ ಕಟ್ ಮಾಡೇ ಮಾಡ್ತೀನಿ ನಿನಗೆ ಸಂಬಳದಲ್ಲಿ ದುಡ್ಡನ್ನ. ಇನ್ನೊಂದ್ಸಲ ನೀನು ಯಾವತ್ತಿಂತ ಕೆಲಸ ಮಾಡಬಾರ್ದು. ಸರಿ ಅಮ್ಮವ್ರೆ, ಆಯಿತು. ಇವಮ್ಮ ನನಗೆ ಇಷ್ಟು ಕಾಟ ಕೊಡ್ತಾಳೆ, ಇನ್ನು ಬರೋ ಸೊಸೆಗೆ ಅದೇನೇನು ಕಾದಿದೆಯೋ. ಏನೇ ಅದು ಆ ಕಡೆ ತಿರ್ಕೊಂಡೇನೋ ಹೇಳ್ತಾ ಇದೆಯಾ? ಒಂಚೂರು ಜೋರಾಗಿ ಹೇಳು, ನನಗೂ ಕೇಳಿಸೋ ಹಂಗೆ. ಹಾಂ, ಏನಿಲ್ಲ ಅಮ್ಮವ್ರೆ, ಅದು ಇನ್ನೊಂದ್ಸಲ ಮತ್ತೆ ಹಿಂಗೆ ಆಗ್ದಂಗೆ ಹುಷಾರಾಗಿ ಇರಬೇಕು ಅಂತ ಅನ್ಕೊತಾ ಇದ್ದೆ ಅಷ್ಟೇ ಅಮ್ಮವ್ರೆ. ಬೇಗ ಬೇಗ ಅಡುಗೆ ಮಾಡು, ಹೊಟ್ಟೆ ಹಶ್ವಾಗ್ತಾ ಇದೆ, ಟೈಮ್ ಆಗ್ತಾ ಬಂತು. ಮೊದಲಿದ್ನೆಲ್ಲ ಕ್ಲೀನ್ ಮಾಡು. ಸರಿ ಅಮ್ಮವ್ರೆ, ಆಯಿತು. ಲಲಿತಾ, ಲಲಿತಾ, ಬಂದ್ಯೇನೆ? ಹಾಂ, ಏನು ರೀ? ಅದೇ ಕಣೆ, ನಮ್ಮ ಗಿರ್ಜಕ್ಕ ಫೋನ್ ಮಾಡಿತ್ತು. ಇವತ್ತು ಸಂಜೆ ನಮ್ಮ ಶ್ರಾವ್ಯನ ನೋಡೋಕೆ ಬರ್ತಾರಂತೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಏರ್ಪಾಟ್ ಮಾಡ್ಕೊ. ಅಯ್ಯೋ, ಮೊದಲೇ ಹೇಳೋದಲ್ವೇನ್ರಿ, ನೀವು ಇವಾಗ ಹೇಳ್ತಾ ಇದ್ದೀರಾ? ಅವಳು ಬೇರೆ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಎಷ್ಟೊತ್ತಿಗೆ ಬರ್ತಾಳೋ ಏನೋ. ಫ್ರೆಂಡ್ ಮನೆಗ? ಯಾವ ಫ್ರೆಂಡ್ ಮನೆಗೆ? ನನ್ನ ಕೇಳಿದೆ, ನೀನು ಯಾಕೆ ಆಚೆ ಕಳಿಸ್ತೀಯ ಅವಳನ್ನ? ಅಯ್ಯೋ,
ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ನಲ್ಲಪ್ಪ, ಇವಾಗ ಬೈತಾರೆ, ಏನು ಮಾಡೋದು? ಅದು ರೀ, ಚಂದಪ್ಪನ ಮಗಳು ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಹಾಗೆ ಬರ್ತಾ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದ್ಲು ರೀ. ಹೆಂಗಿದ್ರು ಚಂದಪ್ಪನ ಮಗಳು ಮಲ್ಲಿ ಜೊತೆಗೆ ಇದ್ಲಲ್ಲ, ಸರಿ ಹೋಗಿ ಬರಲಿ, ಯಾವಾಗಲೂ ಮನೇಲೇ ಇರ್ತಾಳಲ್ಲ, ಅವಳಿಗೂ ಬೇಜಾರಾಗುತ್ತಲ್ಲ ಅಂತ ಕಳಿಸ್ಕೊಟ್ಟೆ ರೀ. ನೀನು ಅವಳು ಸೇರ್ಕೊಂಡು ಏನಾದ್ರು ಪಿತೂರಿ ಗಿತೂರಿ ಮಾಡ್ತಾ ಇಲ್ಲ ತಾನೇ? ಈ ಮದುವೆ ನಮ್ಮ ಅಕ್ಕನ ಮಗನ ಜೊತೆಗೆ ನಡಿಲೇಬೇಕು, ಏನೇ ಆದರೂ ಸರಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಲಿ, ನಿನ್ನ ಅವಳು ಸಿಗ್ದು ತೋರಣ ಕಟ್ಬಿಡ್ತೀನಿ, ಹುಷಾರು. ಅಯ್ಯೋ, ಏನ್ರಿ ನೀವು ಪಿತೂರಿ ಗಿತೂರಿ ಅಂತೆಲ್ಲ ಹೇಳ್ತಿದ್ದೀರಾ? ನಾವೇನು ಮಾಡ್ತಾ ಇಲ್ಲ. ಅವಳು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದಾಳೆ ತಾನೆ, ಮತ್ತೆ ಏನ್ರಿ ನೀವು ಹಿಂಗೆಲ್ಲ ಮಾತಾಡ್ತೀರಾ? ಇವಾಗೇನು ನಿಮ್ಮ ಅಕ್ಕ ಅವರು ಬರ್ತಾ ಇದ್ದಾರೆ ತಾನೆ ಮದುವೆ ವಿಷಯ ಮಾತಾಡೋದಕ್ಕೆ, ನಾನು ಚನ್ನಪ್ಪನ ಕಳಿಸಿ ಅವರಿಬ್ಬರನ್ನ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ. ಅವಳಿಗೆ ಹೇಳ್ತೀನಿ ನಾನು ತಯಾರಾಗು ಅಂತ. ಬಿಡಿ, ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೊತೀರಾ? ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ತುಂಬ ಸಿಟ್ಟು ಮಾಡ್ಕೊತಾ ಇದ್ದೀರಾ ಬರ್ತಾ ಬರ್ತಾ. ಹಾಂ, ಇನ್ನು 10 ನಿಮಿಷದಲ್ಲಿ ಅವಳು ನನ್ನ ಕಣ್ಣೆದ್ರಿಗಿರಬೇಕು. ಕಳಿಸು ಬೇಗ, ಚನ್ನಪ್ಪನ ಕರ್ಕೊಂಡು ಬಾ ಅಂತ ಹೇಳಿ. ಸರಿ ಆಯಿತು ಬಿಡಿ, ಕಳಿಸ್ತೀನಿ. ಅದು ಯಾಕೆ ಹಿಂಗೆ ಆಡ್ತಾ ಇದ್ದಾರೋ ಈ ನಡುವೆ, ನನಗಂತೂ ಒಂಚೂರು ಅರ್ಥ ಆಗ್ತಾಯಿಲ್ಲ. ಸಾಕಾಗ್ಬಿಟ್ಟಿದೆ ಈ ಅಪ್ಪ ಮಗಳು ಮಧ್ಯೆ ನನಗಂತೂ. ಅಪ್ಪ, ಯಾರಿಗೆ ಬೇಕಪ್ಪ ಈ ಜೀವನ ಅನಿಸ್ಬಿಡ್ತಾರೆ ಇವರಿಬ್ಬರು ಸೇರಿಕೊಂಡು. ಮೊದಲು ಇವಳು ಮದುವೆಯಾಗಿ ಮನೆಯಿಂದ ಆಚೆ ಹೋದರೆ ನನಗೆ ನೆಮ್ಮದಿನಪ್ಪ. ಇವಳಿಂದ ನನ್ನ ಗಂಡನ ಹತ್ರ ನಾನು ದಿನ ಬೈಸ್ಕೊಳ್ಳೋಂಗಾಗಿದೆ. ಇನ್ಮೇಲೆ ಇವಳನ್ನ ಆಚೆಗೆ ಕಳಿಸ್ಬಾರ್ದು ಮದುವೆ ಆಗೋ ತನಕ. ಮದುವೆ ಆದಮೇಲೆ ಇವಳುಂಟು, ಇವಳ ಅತ್ತೆ ಮಾವ ಗಂಡ ಉಂಟು. ನನಗೆ ಯಾಕೆ? ನನ್ನ ಕರ್ತವ್ಯ ನಾನು ಮಾಡಬೇಕು, ನಾನು ಮಾಡ್ತೀನಿ ಅಷ್ಟೇ. ಇದ್ಯಾಕೆ ಇವಳು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾಳಲ್ಲ? ಏನು ನಡೆಸ್ತಾ ಇದ್ದಾಳೆ ಇವಳು? ಈ ಮದುವೆ ನಡೀತೇ ಇರಲಿ, ಇವಳು ಏನಾದರೂ ನನಗೆ ಗೊತ್ತಿಲ್ದಂಗೆ ಏನಾದರೂ ನಡೆಸ್ತಾ ಇದ್ದರೆ ಆಮೇಲಿದೆ ಇವಳಿಗೆ. ಮಗಳು ಅನ್ನೋದು ನೋಡಲ್ಲ, ಪ್ರೀತಿ ಅಂತೆ ಪ್ರೇಮ ಅಂತೆ. ಅಯ್ಯೋ, ಅಪ್ಪ ಬಂದ್ಬಿಟ್ಟಿದ್ದಾರೆ ಮನೆಗೆ. ಏನಪ್ಪ ಮಾಡೋದು ಇವಾಗ? ನಾನು ಬೇಗ ಬರೋಣ ಅಂದ್ಕೊಂಡೆ. ಏನು ಮಾಡೋದು ಇವಾಗ? ಹಿಂಗಾಗೋಯ್ತಲ್ಲ. ಅಪ್ಪ ಇವಾಗ ಬಂದ್ರಾ ಅಪ್ಪ? ಕಾಫಿ ತಂದ್ಕೊಡ್ಲಾ ಅಪ್ಪ? ಏನು ಹೊರಗಡೆಯಿಂದ ಬರ್ತಾ ಇದೆಯಲ್ಲ? ಓ, ಅಪ್ಪಂಗೆ ನಾನು ಹೊರಗಡೆ ಹೋಗಿದ್ದು ಗೊತ್ತಾಗ್ಬಿಟ್ಟಿದೆ. ಈ ಅಮ್ಮ ಬೇರೆ ಅದೇನು ಹೇಳಿದಾರೋ ಏನೋ. ಅಪ್ಪ, ಅದು ನಾನು ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ ಅಪ್ಪ. ದೇವಸ್ಥಾನಕ್ಕೆ ಹೋಗಿದ್ದ? ಎಲ್ಲಿ ಪೂಜೆ ಬುಟ್ಟಿ ಕೈಯಲ್ಲಿ ಕಾಣಿಸ್ತಾನೆ ಇಲ್ಲ, ಒಬ್ಳೆ ಬರ್ತಾ ಇದೆಯಾ? ಅಪ್ಪ, ನಾನು ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಲಿಲ್ಲ ಅಪ್ಪ. ದೇವ್ರ ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಬರೋಣ ಅಂತ ಹೋಗಿದ್ದೆ ಅಷ್ಟೇ ಅಪ್ಪ. ಇವತ್ತು ಪೂಜೆ ಸಾಮಾನು ಏನು ತೊಗೊಂಡು ಹೋಗಿರಲಿಲ್ಲ. ಹೌದಾ? ಅಪ್ಪಂಗೇನಾರು ವಿಷಯ ಗೊತ್ತಾಗೋಯ್ತಾ? ಸರಿ, ನಿನ್ನ ಜೊತೆಗೆ ಯಾಕೆ ಯಾರು ಕೇಳ್ತಾ ಇದ್ದಾರೆ? ಬಂದಿದ್ರು? ನನ್ನಿಂದ ಯಾರನ್ನಾರು ಬಿಟ್ಟಿದ್ದಾರಾ? ಅಯ್ಯೋ ರೀ, ಅವಾಗಲೇ ಹೇಳಿದ್ನಲ್ಲ ಅವಳು ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತ. ನೀವೇನ್ರಿ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀರಾ ಅವಳನ್ನ? ಇವಳೊಬ್ಳು ನಿಮ್ಮಪ್ಪ ಮನೆಗೆ ಬರೋದಕ್ಕೂ ಮೊದಲು ಬಾ ಮನೆಗೆ ಅಂತ ಹೇಳಿದ್ರೆ ಹೇಳಿದ ಮಾತು ಕೇಳಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾಳೆ. ಇನ್ನೇನೇನು ಗ್ರಾಚಾರ ಕಾದಿದೆ ಇವಳಿಂದ ನನಗೆ. ಹೌದಪ್ಪ, ನಾನು ಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು. ಮಲ್ಲಿ ಮನೆಗೆ ಹೋಗಿ ಬರ್ತೀನಿ ಅಕ್ಕ, ನೀನು ಹೋಗಿರು ಅಂದ್ಲು. ಅದಕ್ಕೆ ನಾನು ಒಬ್ಬಳೇ ಬಂದೆ ಅಪ್ಪ. ಶ್ರಾವ್ಯ, ನಡಿಯಮ್ಮ, ನಿಮ್ಮ ಅತ್ತೆ ಮನೆಯವ್ರು ಬರ್ತಾರಂತೆ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ. ಬೇಗ ಬೇಗ ರೆಡಿಯಾಗು. ಆ ಸೀರೆ ತೆಗೆದಿಟ್ಟಿದ್ದೀನಿ, ಅದನ್ನೇ ಉಟ್ಕೋ, ಗೊತ್ತಾಯ್ತಾ? ಏನು? ಯಾಕಮ್ಮ? ಯಾಕೆ ಅಂದರೆ ಏನು ಹಿಂಗೆ ಕೇಳ್ತೀಯಾ? ನಿಮ್ಮ ಅತ್ತೆ ಮನೆಯವ್ರು ಬರ್ತಾ ಇದ್ದಾರೆ ನಿನ್ನ ನೋಡೋಕ್ಕೆ. ಹೇಳಿಲ್ವ ನಿಮ್ಮಪ್ಪ ಅವತ್ತು ನಮ್ಮ ಅಕ್ಕನ ಮಗನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ? ಇವತ್ತು ಬರ್ತಾ ಇದ್ದಾರೆ ಅವರು ನಿನ್ನ ನೋಡೋದಕ್ಕೆ. ಹೋಗು, ಬೇಗ ಬೇಗ ರೆಡಿಯಾಗು. ಏನು ಮದುವೆನಾ? ಅಮ್ಮ, ಇಷ್ಟು ಬೇಗ ಮದುವೆ ಯಾಕಮ್ಮ? ಇನ್ನೂ 2 ವರ್ಷ ಬಿಟ್ಟು ನಾನು ಮದುವೆ ಆಗ್ತೀನಮ್ಮ. ಅಪ್ಪ ಪ್ಲೀಸ್ ಅಪ್ಪ.